ಚಿಕ್ಕಮಗಳೂರಿನಲ್ಲಿ ನಿಂದಿಸಿದ್ದ ಸಂಸದ ಅನಂತಕುಮಾರ್ ಹೆಗಡೆಗೆ ಸಂಕಷ್ಟ ಕಾದಿದೆಯಾ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸುಳಿವು ನೀಡಿದ್ದು, ಸಂಸದರ ವಿರುದ್ಧ ಎಫ್ಐಆರ್ ಹಾಕಿದ್ದು ಪೊಲೀಸರು ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಸ್ಥಳೀಯ ಪೊಲೀಸರೇ ಎಲ್ಲವನ್ನ ತೀರ್ಮಾನ ಮಾಡ್ತಾರೆ ಅಂದ್ರು. ಅಲ್ಲದೆ ನಾವು ಅರೆಸ್ಟ್ ಮಾಡಿ ಬಿಟ್ಬಿಡಿ ಅಂತ ಹೇಳೋದಕ್ಕಾಗಲ್ಲ, ಯಾವ ಸೆಕ್ಷನ್ ಹಾಕಬೇಕು ಅನ್ನೋದನ್ನ ಪೊಲೀಸರೇ ತೀರ್ಮಾನಿಸ್ತಾರೆ ಅಂತ ಪರೋಕ್ಷವಾಗಿ ಅರೆಸ್ಟ್ ಆಗೋ ಮುನ್ಸೂಚನೆ ನೀಡಿದ್ರು. ಈಗಾಗಲೇ ಎಫ್ಐಆರ್ ಹಾಕಿದ್ದಾರೆ. ಆ ಎವಿಡೆನ್ಸಸ್ಸು ಮತ್ತೊಂದು ಅದೆಲ್ಲ ಅವರು ಕಲೆ ಹಾಕ್ತಿದ್ದಾರೆ. ಅದಾದಮೇಲೆ ಏನು ಮುಂದಿನ ಕ್ರಮ ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕಾ ಮಾಡಬಾರ್ದಾ ಅದೆಲ್ಲ ಅವರು ಲೋಕಲ್ ಪೊಲೀಸು ಅಲ್ಲಿ ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿಂದ ಯಾವ ಡೈರೆಕ್ಷನ್ ಕೊಡೋಕ್ಕೆ ಹೋಗೋದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಿಟ್ಬಿಡಿ. ಸಿಎಂ ವಿರುದ್ಧ ಏಕವಚನ ಬಳಸಿದ ಸಂಸದ ಅನಂತಕುಮಾರ್ ಹೆಗಡೆ ವಿಚಾರದಲ್ಲಿ ಬಿಜೆಪಿ ನಾಯಕರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಮಾಜಿ ಶಾಸಕ ಸಿಟಿ ರವಿ, ಹೆಗಡೆಯವರ ಕಾರ್ಯಶೈಲಿ ವಿಭಿನ್ನವಾಗಿದೆ. ಹಿರಿಯರಿಗೆ ಗೌರವ ಕೊಡಲೇಬೇಕು, ಮತ್ತೊಬ್ಬರಿಗೆ ಹರ್ಟ್ ಮಾಡೋದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ರಾಮ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಹೋಗುವವನು. ಅವರು ಏಕವಚನದಲ್ಲಿ ಮಾತನಾಡಿರೋದನ್ನ ನಾವು ಒಪ್ಪೋದಿಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಹಿರಿಯರಿಗೆ ಮತ್ತು ಸ್ಥಾನಕ್ಕೆ ಯಾವ ಗೌರವ ಕೊಡಬೇಕು ಅದು ಗೌರವ ಕೊಡಲೇಬೇಕು. ಅವರು ಅನಂತಕುಮಾರ್ ಹೆಗಡೆಯವರ ಕಾರ್ಯಶೈಲಿ ಭಿನ್ನ ಇದೆ. ಹಾಗಂತ ಇನ್ನೊಬ್ಬರನ್ನ ಹರ್ಟ್ ಮಾಡುವಂಥ ಯಾವುದೇ ರೀತಿಯ. ಇನ್ನು ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ರಾಜ್ಯದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಮಾಜಿ ಸಚಿವ ಎಚ್ ಆಂಜನೇಯ ಕೂಡ ಗರಂ ಆಗಿದ್ದಾರೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಅನಂತಕುಮಾರ್ ಒಬ್ಬ ಹುಚ್ಚರ ಬಗ್ಗೆ ಮಾತನಾಡೋದಕ್ಕೆ ಆಗುತ್ತಾ? ರಾಮರಾಜ್ಯದ ಕನಸನ್ನ ಕಂಡು ಅದನ್ನ ಕಾರ್ಯರೂಪಕ್ಕೆ ತಂದವರು ಸಿದ್ದರಾಮಯ್ಯನವರು. ಅಂತವರ ಬಗ್ಗೆನೇ ಇಷ್ಟೊಂದು ಹಗುರವಾಗಿ ಮಾತನಾಡ್ತಾನಲ್ಲ, ಅವನು ಮನುಷ್ಯನ ಅಂತ ಕಿಡಿಕಾರಿದ್ರು. ಅಲ್ಲದೆ ಕಾಂಗ್ರೆಸ್ನವರು ಮತಕ್ಕಾಗಿ ಎಂದಿಗೂ ಕೂಡ ಮಾರ್ಕೆಟಿಂಗ್ ಮಾಡೋದಿಲ್ಲ. ಆಂಜನೇಯನ ಹೃದಯದಲ್ಲಿ ಶ್ರೀರಾಮನು ನೆಲೆಸಿರುವಂತೆ ಕಾಂಗ್ರೆಸ್ಸಿಗರ ಹೃದಯದಲ್ಲೂ ರಾಮ ನೆಲೆಯೂರಿದ್ದಾನೆ ಅಂತ ತಿರುಗೇಟು ನೀಡಿದ್ರು. ಅವನ ಹುಚ್ಚ ಅಂತಂದ್ರೆ ಹುಚ್ಚರ ಬಗ್ಗೆ ಯಾರು ಮಾತಾಡ್ತಾರ? ರಾಮರಾಜ್ಯದ ಕನಸನ್ನ ಅನಾವರಣ ಮಾಡಿ ಕಾರ್ಯರೂಪಕ್ಕೆ ತಂದು ಲಕ್ಷಾಂತರ ಬಡವರ ಕಣ್ಣೀರನ್ನು ಒರೆಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ಮೂಡಿಸ್ತಕ್ಕಂಥ ಒಬ್ಬ ಜನನಾಯಕ, ರಾಷ್ಟ್ರವೇ ಮೆಚ್ಚುವಂಥ ಮುಖ್ಯಮಂತ್ರಿ, ಆರ್ಥಿಕ ತಜ್ಞ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರಲ್ಲ, ಅವನ ಮನುಷ್ಯನ. ಅನಂತಕುಮಾರ್ ಎಲೆಕ್ಷನ್ ಹೊತ್ತಿನಲ್ಲೇ ಆಗಮಿಸಿ ರಾಜ್ಯದಲ್ಲಿ ಕೋಮು ದ್ವೇಷ ಬಿತ್ತುವ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದಕ್ಕೆ ಕೊಪ್ಪಳದ ಅಶೋಕ ವೃತ್ತದಲ್ಲಿ ವಿವಿಧ ಸಂಘಟನೆಗಳು ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಸಂಸದರು ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾರೆ, ಅವರ ವಿರುದ್ಧ ಬಿಜೆಪಿಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಮುಖ್ಯಮಂತ್ರಿಯನ್ನು ಅವಮಾನ ಮಾಡಿದ ಅನಂತಕುಮಾರಿಗೆ ಹೇಳಿದ್ದಾರೆ. ಅನಂತಕುಮಾರ್ ಹೆಗಡೆಯನ್ನು ಬಂಧಿಸಬೇಕು. ಅನಂತಕುಮಾರ್ ಹೆಗಡೆಯನ್ನು ಬಂಧಿಸಬೇಕು. ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆಗೆ ಮಾನಸಿಕವಾಗಿ ಏನು ಆಗಿದೆ ಏನು ಅನ್ನೋದು ಗೊತ್ತಿಲ್ಲ, ಗೊಂದಲ ಸೃಷ್ಟಿ ಮಾಡೋದು ಅವರ ಗುಣ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಿಎಂ ವಿರುದ್ಧ ಏಕವಚನ ಬಳಸಿದ್ದಾರೆ. ಒಬ್ಬ ಸಂಸದನಾದ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಏನ್ ಹೇಳಬೇಕು ಅಂತ ಮೊದಲು ಯೋಚನೆ ಮಾಡಬೇಕು. ಬಿಜೆಪಿಯವರ ಸ್ವಾಭಿಮಾನ ತತ್ವ, ಅವರ ಸಂಸ್ಕೃತಿ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮಾಡಿದ್ರು. ಅನಂತಕುಮಾರ್ ಹೆಗಡೆ ಅವರು ಮಾನಸಿಕವಾಗಿ ಏನಾಗಿದ್ದಾರೋ ಗೊತ್ತಿಲ್ಲ. ಅವ್ರಿಗೆ ಗೊಂದಲ ಮಾಡೋದೇ ಒಂದು ಸೃಷ್ಟಿ ಮಾಡೋದೇ ಅವ್ರಿಗೆ ಒಂದು ಗುಣ. ಅವರು ಒಬ್ಬ MP ಆದಂಥ ವ್ಯಕ್ತಿ ಸಾಮಾನ್ಯ ಒಬ್ಬ ಮುಖ್ಯಮಂತ್ರಿಗೆ ಏನು ಅನ್ಬೇಕು ಅನ್ನೋದು ಯೋಚನೆ ಮಾಡಬೇಕು. ಅಂದರೆ ಬಿಜೆಪಿಯವ್ರು ಏನು ಹೇಳ್ತಿದ್ರು, ತತ್ವ ಸಿದ್ಧಾಂತದಡಿ ಹೋದವರು, ನಾವು ಎಲ್ಲರಿಗೂ ಗೌರವ ಕೊಡೋರು. ಸಂಸದ ಅನಂತಕುಮಾರ್ ವಿರುದ್ಧ ಶಿವರಾಜ ತಂಗಡಗಿ ಆಕ್ರೋಶ ಕಡಿಮೆಯಾಗ್ತಾನೆ ಇಲ್ಲ. ಹೆಗಡೆ ಹೇಳಿಕೆ ನೀಡಿದಾಗಿನಿಂದ ಕೂಡ ತಂಗಡಗಿ ಕಿಡಿಕಾರ್ತಾನೆ ಇದ್ದಾರೆ. ಇಂದು ಕೂಡ ಬಳ್ಳಾರಿಯಲ್ಲಿ ಮಾತನಾಡಿ ಅನಂತಕುಮಾರ್ ಹೆಗಡೆ ಗೌರವದಿಂದ ಮಾತನಾಡ್ಲಿ. ಈಗ ಮಾತನಾಡ್ತಿದ್ದಾರಲ್ಲ, 4 ವರ್ಷದಿಂದ ಅವರು ಯಾವ ಮೂಲೆಯಲ್ಲಿದ್ರು? ಎಲೆಕ್ಷನ್ ಬಂದಾಗ ದೇಶ ಧರ್ಮದ ಬಗ್ಗೆ ಮಾತನಾಡಿದ್ರೆ ದೊಡ್ಡವನಾಗಲ್ಲ. 4 ವರ್ಷದಿಂದ ನಿನ್ನ ಕ್ಷೇತ್ರದಲ್ಲಿನ ಸಾಧನೆ ಏನು ಅಂತ ಹೇಳಿ. ನಮ್ಮ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿ ಅಂತ ಎಚ್ಚರಿಕೆ ನೀಡಿದರು. ಗೌರವದಿಂದ ಮಾತಾಡೋದನ್ನು ಕಲೀಲಿ. 4 ವರ್ಷ ಯಾವ ಮೂಲೆಗಿದ್ದ ಅನಂತಕುಮಾರ್ ಅವರು? ಯಾವ ಮೂಲೆಗಿದ್ದ? ಎಲ್ಲಿದ್ದ?
ಚುನಾವಣೆ ಬಂದ ಹೊರಗಡೆ ಬಂದ್ಬಿಟ್ಟು ದೇಶದ ಬಗ್ಗೆ, ಮಸೀದಿ ಬಗ್ಗೆ, ದೇವಸ್ಥಾನದ ಬಗ್ಗೆ, ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ಬಿಟ್ರೆ ದೊಡ್ಡವಾಗ್ಬಿಡ್ತಾರೆ ಇವರು. ಅನಂತಕುಮಾರ್ ಹೆಗಡೆ ಅವರು 4 ವರ್ಷದ ನೀವು ಮಾಡಿದಂಥ ದೇಶದ ಬಗ್ಗೆ ಮಾಡಿದಂಥ ಯೋಜನೆಗಳ ಬಗ್ಗೆ ಮಾತಾಡಿ ಜನರಿಗೆ ತಿಳಿಸಿ. ಸಿಎಂ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ ಅನಂತಕುಮಾರ್ ಹೆಗಡೆ ವಿರುದ್ಧ ಶಾಸಕ ಶಿವಲಿಂಗೇಗೌಡ ಕೂಡ ಏಕವಚನದಲ್ಲೇ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಅನಂತಕುಮಾರ್ ಹೆಗಡೆ ಒಬ್ಬ ಅಯೋಗ್ಯ, ಸಿದ್ದರಾಮಯ್ಯ ಹೂ ಅಂದ್ರೆ ಸಾಕು 1000 ಜನ ರಾಜ್ಯದ ಮಹಿಳೆಯರೇ ಆತರನ್ನ ಓಡಿಸ್ತಾರೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಶ್ರೀರಾಮನನ್ನ ಅನಂತಕುಮಾರ್ ಹೆಗಡೆಗೆ ಬರೆದುಕೊಟ್ಟಿದ್ದೇವಾ, ನಮ್ಮ ರಾಮ ಕಣ್ರಿ, ನಾನು ರಾಮನ ಪಾತ್ರವನ್ನು ಮಾಡ್ತೇನೆ, ಆಂಜನೇಯನ ಪಾತ್ರವನ್ನು ಮಾಡಿದ್ದೇನೆ ಅಂತ ಟಾಂಟ್ ನೀಡಿದ್ರು. ಬಿಜೆಪಿಯವರಿಗೆ ತಾಕತ್ತಿದ್ರೆ ಅನಂತಕುಮಾರ್ ಹೆಗಡೆಯವರನ್ನ ಮನೆಯಲ್ಲಿ ಕಟ್ಟಿ ಹಾಕಿ, ಇಂತಹ ಮಾನ್ಗೆಟ್ಟವರನ್ನ ಬಿಜೆಪಿಯಿಂದ ಹೊರ ಹಾಕ್ರಿ ಅಂತ ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ರು. ಸಿದ್ದರಾಮಣ್ಣನ ನೀನು ಅಂತೀಯ, ನೀನು ಮಾನ ಮರ್ಯಾದೆ ಇದೆಯಾ ನಿನಗೆ? ಏನಂತ ತಿಳ್ಕೊಂಡಿದ್ಯಾ? ಸಿದ್ದರಾಮಣ್ಣ ಪಂಚೆ ಬಿಚ್ಚಿಬಿಟ್ಟರು, ಹುಷಾರಾಗಿರು. ಪ್ಯಾಂಟ್ ಬಿಚ್ಚಿಬಿಡ್ತಾರೆ ಹೆಂಗಸರು ಎಲ್ಲ, ಬಸ್ ಫ್ರೀನಲ್ಲಿ ಹೋಗ್ತಾರಲ್ಲ ಎಲ್ಲರೂ ಶಿಪ್ಪು, ನೀನು ಪ್ಯಾಂಟ್ ಹೊರ್ಕೊಂಡು ಹೋಗ್ಬಿಡ್ತಾರೆ. ಹುಷಾರಾಗಿ ಕಾಲ ಮಾಡೋದನ್ನು ಕಲ್ತು ಶ್ರೀರಾಮ ಮಂದಿರಕ್ಕೆ. ಲೋಕಸಭೆ ಎಲೆಕ್ಷನ್ ಹತ್ತಿರವಾಗ್ತಾ ಇದ್ದಂಗೆ ಪ್ರತ್ಯಕ್ಷರಾಗಿ ಸಂಸದ ಅನಂತಕುಮಾರ್ ಹೆಗಡೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಈ ಬಗ್ಗೆ ರಾಜ್ಯದೆಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ಬಿಜೆಪಿಗೂ ಒಂದು ಕಡೆ ಆತಂಕ ಕೂಡ ಶುರುವಾಗಿದೆ. ಯಾಕಂದ್ರೆ ಚುನಾವಣೆ ಹೊತ್ತಲ್ಲೇ ಹೆಗಡೆ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಡ್ಯಾಮೇಜ್ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಆದ್ರಿಂದ ವಿವಾದಿತ ಹೇಳಿಕೆ ವಿಚಾರದಲ್ಲಿ ಬಿಜೆಪಿ ನಾಯಕರು ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅಲ್ಲದೆ ತಮ್ಮ ಪಕ್ಷದ ನಾಯಕರಿಗೆ ಯಾವುದೇ ಪ್ರತಿಕ್ರಿಯೆ ನೀಡದಂತೆ ತಾಕೀತು ಮಾಡಿದ್ದು ಇದಕ್ಕೂ ಪಕ್ಷಕ್ಕೂ ಸಂಬಂಧವಿಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿ ಎಲೆಕ್ಷನ್ಗೋಸ್ಕರ ಶುಕ್ರಿಯಾ ಮೋದಿ ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿರೋ ಬೆನ್ನಲ್ಲೇ ಈ ರೀತಿ ಡ್ಯಾಮೇಜ್ ಆಗಿರೋ ರೀತಿ ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ. ಬಿಜೆಪಿಯ ರಾಮ ರಾಜಕೀಯಕ್ಕೆ ಕಾಂಗ್ರೆಸ್ನಲ್ಲಿ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ದೇವರು ಇದ್ದಾನೆ ಅಂದ್ರೆ ಇದ್ದಾನೆ ಅಷ್ಟೇ. ಈಗ ಶ್ರೀರಾಮ ದೇವಸ್ಥಾನ ಕಟ್ಟಿಸಿದ್ದೀರಲ್ಲ, ಇನ್ನೊಂದು 5-6 ತಿಂಗಳು ಕಳೀಲಿ, ಏನೇನ್ ಬರುತ್ತೆ ಏನೇನ್ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದು ಬಿಜೆಪಿ ಶ್ರೀರಾಮನೋ ಮೋದಿ ಶ್ರೀರಾಮನೋ ನೋಡೋಣ ಅಂತ ಲೇವಡಿ ಮಾಡಿದ್ರು. ಬಿಜೆಪಿಯವರು ಎಲೆಕ್ಷನ್ಗೋಸ್ಕರ ಶ್ರೀರಾಮನ ದೇವಸ್ಥಾನ ಕಟ್ಟಿಸಿ ಜನರನ್ನ ಮೋಸ ಮಾಡ್ತಿದ್ದಾರೆ. ನಾನು ಬಾಬ್ರಿ ಮಸೀದಿ ಬೀಳಿಸಿದಾಗ ಆಗ ಹೋಗಿದ್ದೆ, ಒಂದು ಟೆಂಟ್ನಲ್ಲಿ 2 ಗೊಂಬೆ ಇಟ್ಟು ಇದೇ ಶ್ರೀರಾಮ ಅಂತ ಹೇಳ್ತಾ ಇದ್ರು. ನಾವು ನಮ್ಮೂರಿನ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲೊಂಥರ ವೈಬ್ರೇಷನ್ ಭಕ್ತಿ ಇರುತ್ತೆ, ಅವತ್ತು ಅಲ್ಲಿ ನನ್ಗೇನು ಕೂಡ ಅನ್ನಿಸ್ಲೇ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ನಾನು ನಿಮ್ಗೆ ಹೇಳಿದ್ದು, ನಾನು ಟೆಂಟಲ್ಲಿ ಇಕ್ಕಿದ್ರಲ್ಲ ಬೊಂಬೆಗಳು, ಈಗ ನಾನು ಹೋಗಿಲ್ಲ, ಹೋದ್ಮೇಲೆ ಏನಾಗ್ತದೆ ನೋಡ್ಕೊಂಡು ಹೇಳ್ತೀನಿ ನಿನಗೆ. ನಾವು ಹೋಗ್ತೀರಿ, ಯಾಕೆ ಹೋಗ್ಬಾರ್ದು? 22ಕ್ಕೆ ಹೋಗಲ್ಲ. ನಾನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಭರ್ಜರಿ ತಯಾರಿ ನಡೆಸ್ತಾ ಇದ್ದು, ಜನವರಿ 19ರಂದು ಚುನಾವಣಾ ಸಮಿತಿ ಸಭೆಯನ್ನ ಕರೆದಿದ್ದಾರೆ. ಚುನಾವಣಾ ಸಮಿತಿ ಸಭೆಯಲ್ಲಿ ಎಐಸಿಸಿ ವೀಕ್ಷಕರು, ಸಿಎಂ, ಡಿಸಿಎಂ ಸಚಿವರು ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಪ್ರಸ್ತುತ ಒಂದೊಂದು ಕ್ಷೇತ್ರದಿಂದ ಹಲವರ ಹೆಸರು ಪ್ರಸ್ತಾಪವಾಗಿದ್ದು, ಈ ಪಟ್ಟಿಯನ್ನ ಮುಂದಿಟ್ಕೊಂಡು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಮೂಲಗಳು ತಿಳಿಸಿವೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಡಿವೈಎಫ್ಐ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಇನ್ನು ದಕ್ಷಿಣ ಕನ್ನಡದ ತೊಕ್ಕೊಟ್ಟಿನಲ್ಲಿ ಪ್ರತಿಭಟನೆ ನಡೆಸಿದ 17 ಮಂದಿಯ ವಿರುದ್ಧ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿದ ಡಿವೈಎಫ್ಐ ಸಂಘಟನೆ ಕಾಂಗ್ರೆಸ್ ಸರ್ಕಾರ ಮತ್ತು ಉಳ್ಳಾಲ ಪೊಲೀಸರು ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಆರೋಪಿಸಿದರು. ಮಂಗಳೂರಿನಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸುವುದು ಅಪರಾಧನ ಅಂತ ಪ್ರಶ್ನೆ ಮಾಡಿರುವ ಡಿವೈಎಫ್ಐ ಸ್ಪೀಕರ್ ಯುಟಿ ಖಾದರ್ ಪ್ರಕರಣದ ಬಗ್ಗೆ ಉತ್ತರ ನೀಡಲಿ ಅಂತ ಒತ್ತಾಯಿಸಿದರು.
ಸರ್ಕಾರದ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಹಲವು ಅಭಿವೃದ್ಧಿ ಸಮಸ್ಯೆಗಳನ್ನು ಮುಂದಿಟ್ಟ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ. ಜೊತೆಗೆ ವಸತಿಹೀನರ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿವೆ. ಫುಟ್ಪಾತ್ಗಳ ಅತಿಕ್ರಮಣವಾಗಿದ್ದು ಜನಸಾಮಾನ್ಯರಿಗೆ ಓಡಾಡೋದಕ್ಕೂ ಕಷ್ಟ ಆಗ್ತಾ ಇದೆ. ಜೊತೆಗೆ ಆದಷ್ಟು ಬೇಗ ಮಿನಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿ ಸಾರಿಗೆ ವ್ಯವಸ್ಥೆಗೆ ಅನುದಾನವನ್ನ ಮೀಸಲಿಡಿ. ಅಷ್ಟೇ ಅಲ್ಲದೆ ಆರೋಗ್ಯ ಕೇಂದ್ರಗಳನ್ನ ನಿರ್ವಹಣೆ ಮಾಡೋದಕ್ಕೆ ಬಿಬಿಎಂಪಿಗೆ ಸಾಧ್ಯವಾಗ್ತಾ ಇಲ್ಲ ಅಂತ ನಯವಾಗಿನೇ ಡಿಕೆ ಶಿವಕುಮಾರ್ ಅವರ ಕಾಲೆಳೆದರು. ತಕ್ಷಣ ಬಹಳಷ್ಟು ವಾಹನಗಳ ದಟ್ಟಣೆ, ಈ ವಾಹನಗಳ ದಟ್ಟಣೆಯಲ್ಲಿ ರಸ್ತೆಗಳು ಈಗಿರುವಂತಹ ರಸ್ತೆಗಳಲ್ಲಿ ಯಾವುದೇ ವಾಹನಗಳನ್ನ ಚಾಲನೆ ಆಗ್ಬೇಕಂದ್ರೆ ಬಹಳ ಕಷ್ಟ ಇದೆ ಸರ್. ಹಾಗಾಗಿ ಎಲ್ಲ ಬೆಂಗಳೂರಿನ ನಾಗರಿಕರು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಅನ್ನ ಅತಿ ಹೆಚ್ಚಿನ ಒತ್ತನ್ನು ಕೊಡಬೇಕು. ನಮ್ಮ ಎಲ್ಲ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿರೋ ತಮಗೆಲ್ಲ ಗೊತ್ತೇ ಇದೆ, ಬೆಂಗಳೂರು ನಿಮ್ಮ ಜನರ ಸಮಸ್ಯೆಗಳನ್ನ ಆಲಿಸುವ ಸರ್ಕಾರದ ಜನಸ್ಪಂದನ ಕಾರ್ಯಕ್ರಮದ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಸರ್ಕಾರದ ಕಾರ್ಯಕ್ರಮ ತಲುಪುವಂತಾಗಬೇಕು. ಆ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಮಾಡ್ತಿದ್ದೇವೆ. ಜನರ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರವನ್ನ ನೀಡ್ತೀವಿ. ಅದಕ್ಕಾಗಿಯೇ ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬಂದಿದೆ. ನಮಗೆ ಸ್ವಪ್ರತಿಷ್ಠೆಗಿಂತ ಜನರ ಅಭಿವೃದ್ಧಿನೇ ಮುಖ್ಯ. ಬೆಂಗಳೂರಿಗಾಗಿ ವಿಶೇಷ ಕಾರ್ಯಕ್ರಮವನ್ನ ರೂಪಿಸಲಾಗ್ತಾ ಇದೆ. ನೇರವಾಗಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತನ್ನಿ. ಬೆಂಗಳೂರಿನ ಅಭಿವೃದ್ಧಿಗೆ ಸಲಹೆಗಳನ್ನ ನೀಡಿ ಅಂತ ಜನರಿಗೆ ಕರೆ ಕೊಟ್ಟರು. ನಿಮ್ಮ ಒಂದು ಜನರ ಪರವಾಗಿರತಕ್ಕಂಥ ಕಾರ್ಯಕ್ರಮ, ನೀವೇ ನಮಗೆ ಆದ್ಯತೆ. ಆದ್ರಿಂದ ನಿಮ್ಮ ಅಹವಾಲುಗಳನ್ನ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಸಲಹೆಗಳನ್ನ ನೇರವಾಗಿ ಬಂದು ತಾವು ನಮ್ಮ ಉಪಮುಖ್ಯಮಂತ್ರಿಯವರ ಜೊತೆ ಇವತ್ತು ದಿವಸ ಅವ್ರ ಜೊತೆ ಮಾತನಾಡಿ ನೇರವಾಗಿ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಎದುರಾಗಿದೆ. ಇದರ ನಡುವೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಕರುನಾಡಿನ ಶಿಲ್ಪಿ ಕೆತ್ತಿರೋ ವಿಗ್ರಹ ಅನ್ನೋದು ಮತ್ತಷ್ಟು ಸಂತಸಕ್ಕೆ ಕಾರಣವಾಗಿದೆ. ಇದೇ ವಿಚಾರದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಕುರಿತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋ ಕುಮಾರಸ್ವಾಮಿ, ಕನ್ನಡಿಗ ಕೆತ್ತಿದ ರಾಮಲಲ್ಲಾ ಮೂರ್ತಿ ಆಯ್ಕೆಯಾಗಿದ್ದು ಬಹಳ ಸಂತೋಷ. ಈ ವಿಷಯ ಕನ್ನಡಿಗರ ಶ್ರದ್ಧೆಯನ್ನ ಗಾಢಗೊಳಿಸಿದೆ ಅಂತ ಬರೆದು ಪೋಸ್ಟ್ ಮಾಡಿದ್ದಾರೆ. ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿಯನ್ನ ಆಯ್ಕೆ ಮಾಡಿರುವ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರಕ್ಕೆ ಟ್ರಸ್ಟ್ ಮಾಹಿತಿಯನ್ನ ಹಂಚಿಕೊಂಡಿತ್ತು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯೋದಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಸ್ವಚ್ಛತಾ ಕಾರ್ಯ ಕೈಗೊಳ್ಳಿ ಅಂತ ಪ್ರಧಾನಿ ಮೋದಿ ಕರೆ ನೀಡಿದ್ರು. ಅದರಂತೆ ರಾಜ್ಯ ಬಿಜೆಪಿ ನಾಯಕರು ದೇಗುಲಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಂಡಿದ್ರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಸ್ವಚ್ಛತಾ ಕಾರ್ಯವನ್ನ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಹುಚ್ಚರ ಬಗ್ಗೆ ಏನ್ ಹೇಳೋಕ್ಕಾಗುತ್ತೆ, ಹೇಳ್ತಾ ಹೋದ್ರೆ ದೇಶದಲ್ಲಿ ಆಸ್ಪತ್ರೆಗಳು ಹೆಚ್ಚಾಗ್ತವೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಅಂತ ಮಧು ಬಂಗಾರಪ್ಪ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಮನಸ್ಸಿನಲ್ಲಿ ರಾಮ ಇದ್ದಾನೆ ಅಂತಾರೆ. ನಾನು ಅವರನ್ನ ವೈಯಕ್ತಿಕವಾಗಿ ಹತ್ತಿರದಿಂದ ಬಲ್ಲೆ, ಎಲ್ಲದರಲ್ಲೂ ರಾಜಕೀಯ ಬೆರೆಸೋದು ಬೇಡ ಅಂತ ಹೇಳಿದ್ರು. ಹುಚ್ಚರ ಬಗ್ಗೆ ಹೇಳ್ತಾ ಹೋದರೆ ಅದು ಹುಚ್ಚಾಸ್ಪತ್ರೆ ಸಾಕಾಗಲ್ಲ. ನಮ್ಮ ದೇಶದಲ್ಲಿರುವಂಥ ಹುಚ್ಚಾಸ್ಪತ್ರೆಗಳು ರಾಜಕಾರಣಿಗಳಿಗೆ ಸಾಕಾಗಲಿಕ್ಕಿಲ್ಲ, ಅಷ್ಟು ಹುಚ್ಚರಿದ್ದಾರೆ. ಆದರೆ ನಾನು ಒಂದು ಮಾತು ಮಾತ್ರ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ನಾನು ಇಲ್ಲಿ ರಾಜಕಾರಣ ಮತ್ತು ಬೆರೆಸೋದಕ್ಕೆ ಇಷ್ಟಪಡೋದಿಲ್ಲ. ನೀವು ದೈವ ಭಕ್ತರು ಹೌದು, ಯಾರ್ದೋ ಒತ್ತಡಗಳಿಗೆ ಮಣಿದು ಒಂದ್ಸರಿ ನಾನು ಯಾವುದೇ ಕಾರಣಕ್ಕೂ ರಾಮ ಮಂದಿರಕ್ಕೆ ಬರಲ್ಲ ಅಂತ ಹೇಳಿದ್ರಿ. ರಾಮ ಮಂದಿರ ಉದ್ಘಾಟನೆಯನ್ನ ಕಾಂಗ್ರೆಸ್ ಬಹಿಷ್ಕರಿಸಿರುವ ವಿಚಾರದ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೌನ ಮುರಿದಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ, ಮೋದಿ ಕೇಂದ್ರೀಕೃತ ಉದ್ಘಾಟನೆಯಲ್ಲಿ ಕಾಂಗ್ರೆಸ್ಗೇನು ಕೆಲಸ, ಅದು ಧಾರ್ಮಿಕ ಕಾರ್ಯಕ್ರಮವಾಗಿದ್ರೆ ಹೋಗಬಹುದಿತ್ತು. ರಾಮ ಮಂದಿರ ಬಿಜೆಪಿಯ ಅಧಿಕೃತ ಕಾರ್ಯಕ್ರಮ ಆಗಿದೆ. ಹಿಂದೂ ಎಂದು ತೋರಿಸಿಕೊಳ್ಳೋದಕ್ಕೆ ರಾಮ ಮಂದಿರಕ್ಕೆ ಹೋಗಬೇಕಾಗಿಲ್ಲ. ಹಿಂದುತ್ವ ನಮ್ಮ ಮನಸ್ಸಿನಲ್ಲಿದೆ, ತೋರ್ಪಡಿಕೆಯ ಅವಶ್ಯಕತೆ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದರು. The BJP have made the 22nd January function a completely political Narendra Modi function. It's become a RSS BJP function. I think that is why the Congress president said that he would not go to the function. We are open to all religions, all practices. It is difficult for us to go to a political function
which is designed around the Prime Minister of India and designed around the RSS. The RSS. ಹಿಂದೂಗಳು ತಮ್ಮ ಮಕ್ಕಳಿಗೆ ಮರುನಾಮಕರಣ ಮಾಡುವಂತೆ ಪೇಜಾವರ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರಸ್ತಾಪ ಮಾಡಿದ್ದಾರೆ. ಆಧುನಿಕ ಯುಗದ ಅರ್ಥವೇ ಇಲ್ಲದ ಹೆಸರುಗಳ ಬದಲಿಗೆ ಪುರಾಣಗಳಲ್ಲಿ ಬರುವ ನಾಮಗಳನ್ನ ಮಕ್ಕಳಿಗೆ ಇಡಿ ಅಂತ ಹೇಳಿದರು. 2-3 ಅಕ್ಷರಗಳುಳ್ಳ ಆಧುನಿಕ ಹೆಸರುಗಳಿಂದ ಮಗುವಿಗೆ ತನ್ನ ಧರ್ಮದ ಹಿನ್ನೆಲೆಯ ಬಗ್ಗೆ ತಿಳಿತಾ ಇಲ್ಲ. ಮಕ್ಕಳು ತಮ್ಮ ಹೆಸರಿನ ಮೂಲವನ್ನ ಅರಿತಾಗ ಧರ್ಮ ಉಳಿಯುತ್ತೆ ಹಾಗೂ ಅಯೋಧ್ಯೆಯ ಮಂದಿರಕ್ಕೆ ಯಾರಿಂದಲೂ ಕೂಡ ಅಪಾಯ ಇರೋದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ನಾಮಕರಣ ಮಾಡುವಲ್ಲಿಂದ ಪ್ರಾರಂಭ ಆಗಬೇಕು. ಇವತ್ತು ನಾವು ನಮ್ಮ ಮಕ್ಕಳಿಗೆ ಏನು ಹೆಸರಿಡ್ತಾ ಇದ್ದೇವೆ? ಏನೋ 1-2 ಅಕ್ಷರ 3 ಅಕ್ಷರ ಅರ್ಥವೇ ಇಲ್ಲದಿರತಕ್ಕಂತಹ 3-4 ಅಕ್ಷರಗಳು. ಆ ಮಗುವಿಗೆ ಅವರ ಹಿರಿಯರು ಇಟ್ಟಿರತಕ್ಕಂಥ ಹೆಸರಿನಿಂದಾಗಿ ಆ ಮಗುವಿಗೆ ತನ್ನ ಹಿನ್ನೆಲೆ ಏನು, ತಾನು ಯಾರು, ತನ್ನ ಆಚಾರ ವಿಚಾರ ಹೇಗಿರಬೇಕಾದದ್ದು, ತನ್ನ ವೇಷಭೂಷಣ ಹೇಗಿರಬೇಕಾದದ್ದು ಎಲ್ಲ ಮಗುವಿಗೆ ತಿಳಿದು ಹೋಗುತ್ತೆ. ಮಕ್ಕಳಿಗೆ ನಾಮಕರಣ ಮಾಡುವಲ್ಲಿಂದ ಪ್ರಾರಂಭ ಆಗಬೇಕು. ಮತ್ತೆ 4 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗಲಿದ್ದು ವಾಹನ ಓಡಾಟಕ್ಕೆ ನಿರ್ಬಂಧ ಹೇರಲಾಗಿದೆ. 18 ಜಿಲ್ಲೆಗಳಿಗೆ ಸಂಪರ್ಕಿಸುವ ಮಾರ್ಗದಲ್ಲಿ ಸಂಚರಿಸುವ ವಾಹನಗಳು ಸರ್ವಿಸ್ ರೋಡ್ ಬಳಕೆ ಮಾಡುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮನವಿ ಮಾಡಿದೆ. ಮೇಲ್ಸೇತುವೆ ವಯಾಡಕ್ಟ್ನ ಸಮಗ್ರತೆ ಹಾಗೂ ಲೋಡ್ ಟೆಸ್ಟಿಂಗ್ ಪರಿಶೀಲನೆ ಹಿನ್ನೆಲೆ ಜನವರಿ 19ರವರೆಗೆ ಪೀಣ್ಯ ಫ್ಲೈಓವರ್ ಬಂದ್ ಆಗಲಿದೆ. ಗೊರಗುಂಟೆ ಪಾಳ್ಯ ಬಳಿಯ ಫ್ಲೈಓವರ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಚನಾ ಫಲಕವನ್ನು ಕೂಡ ಅಳವಡಿಸಿದೆ. ಧರ್ಮಸ್ಥಳದಲ್ಲಿ ಜೋಡಿಯನ್ನ ಸಾರ್ವಜನಿಕರು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಯುವತಿಗಾಗಿ ಮುಸ್ಲಿಂ ಯುವಕನೋರ್ವ ಪಂಚೆಯುಟ್ಟು ದೇವಸ್ಥಾನಕ್ಕೆ ಬಂದಿದ್ದ. ಈ ವೇಳೆ ಅನುಮಾನಗೊಂಡ ಸ್ಥಳೀಯರು ಹಿಂದೂ ಯುವತಿ ಹಾಗೂ ಮುಸ್ಲಿಂ ಯುವಕನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಬ್ಬರನ್ನ ಬೆಂಗಳೂರು ಮೂಲದವರು ಅಂತ ಹೇಳಲಾಗ್ತಾ ಇದ್ದು ಪೊಲೀಸರು ಯುವಕ ಹಾಗೂ ಯುವತಿಯನ್ನ ವಿಚಾರಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಹುಲಿ ಕಾಟ ಹೆಚ್ಚಾಗ್ತಾನೆ ಇದೆ. ಅರಣ್ಯ ಇಲಾಖೆಯವರು ಹುಲಿಗಳನ್ನ ಹಿಡಿದು ಕಾಡಿಗೆ ಬಿಡ್ತಿದ್ದಾರಾ ಅನ್ನೋ ಅನುಮಾನ ಜನರಿಗೆ ಕಾಡತೊಡಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರದಲ್ಲಿ ಮತ್ತೆ ಹುಲಿ ಕಾಣಿಸಿಕೊಂಡಿದೆ. ಇದರಿಂದ ಜನರು ಆತಂಕಕ್ಕೀಡಾಗಿದ್ದಾರೆ. ಮಹದೇವಪುರ ಗ್ರಾಮದ ಜಮೀನಿನಲ್ಲಿ ಹುಲಿ ಓಡಾಡಿರುವ ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿವೆ. ಅಲ್ಲದೆ ಬೈಕ್ ಸವಾರರು ಕೂಡ ರಸ್ತೆ ದಾಟುವಾಗ ಹುಲಿಯ ಚಲನವಲನಗಳನ್ನು ಸೆರೆ ಹಿಡಿದಿದ್ದಾರೆ. ಇದರಿಂದ ವಿಷಯ ತಿಳಿದು ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಭೇಟಿ ನೀಡಿ ಹುಲಿ ಸೆರೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಪ್ರಿಯಕರ ಚಾಕು ಇರಿದಿದ್ದಾನೆ. ಶಿವಮೊಗ್ಗ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದ ಯುವಕ ಯುವತಿ ಹಲವು ದಿನಗಳಿಂದ ಪ್ರೀತಿಸ್ತಾ ಇದ್ದು ಇದ್ದಕ್ಕಿದ್ದ ಹಾಗೆ ಯುವತಿ ಮದುವೆಗೆ ನಿರಾಕರಿಸಿದ್ದಾಳೆ. ಈ ವೇಳೆ ನಗರದ ಶಿವಪ್ಪ ಸರ್ಕಲ್ನಲ್ಲಿ ಯುವತಿಯನ್ನ ಅಡ್ಡಗಟ್ಟಿ ಚಾಕು ಇರಿದಿದ್ದಾನೆ. ಈ ವೇಳೆ ಯುವತಿಯನ್ನ ಅಲ್ಲೇ ಸ್ಥಳದಲ್ಲಿದ್ದ ಜನರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಾಕು ಇರಿದ ಯುವಕನಿಗೆ ಥಳಿಸಿದ್ದಾರೆ. ಸಾರ್ವಜನಿಕರಿಂದ ಏಟು ತಿಂದು ಗಾಯಗೊಂಡಿದ್ದ ಯುವಕನನ್ನ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವದ ವೇಳೆ ಭಾರೀ ಅನಾಹುತವೊಂದು ತಪ್ಪಿದೆ. ರಥ ಎಳೆಯುವಾಗ ನೂಕು ನುಗ್ಗಲು ಸಂಭವಿಸಿದ ಹಿನ್ನೆಲೆ ಮಹಿಳೆಯರು ಹಾಗೂ ಮಕ್ಕಳು ಚಕ್ರಕ್ಕೆ ಸಿಲುಕಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಥ ಎಳೆಯುವಾಗ ಅವಘಡ ಸಂಭವಿಸುವ ವೇಳೆ ಪೊಲೀಸರು ಹಾಗೂ ಅಲ್ಲಿನ ಸಿಬ್ಬಂದಿ ಮಹಿಳೆಯನ್ನ ಪಕ್ಕಕ್ಕೆ ಎಳೆದಿದ್ರಿಂದ ಕೂದಲೆಳೆ ಅಂತರದಲ್ಲಿ ಅನಾಹುತವೊಂದು ತಪ್ಪಿದೆ. ತುಮಕೂರು ಪಟ್ಟಣದ ಹನುಮಂತಪುರ ಬಳಿ ಇರುವಂತಹ ST/SC ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮದ ಅಂಜನ್ ಕುಮಾರ್ ತುಮಕೂರು ವಿವಿಯಲ್ಲಿ ದ್ವಿತೀಯ BA ವ್ಯಾಸಂಗ ಮಾಡ್ತಾ ಇದ್ದ. ತಮ್ಮ ರೂಮ್ನಲ್ಲಿದ್ದ ಇತರೆ ವಿದ್ಯಾರ್ಥಿಗಳು ಸಂಕ್ರಾಂತಿ ಹಬ್ಬದ ರಜೆಗೆ ಊರಿಗೆ ತೆರಳಿದ್ದಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಮಾಹಿತಿ ತಿಳಿದು ಹಾಸ್ಟೆಲ್ಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ CEO ಪ್ರಭು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ.
ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ರಥೋತ್ಸವಕ್ಕೆ ಬಂದಿದ್ದ ಭಕ್ತ ಕೆಎಸ್ಆರ್ಟಿಸಿ ಬಸ್ನ ಹಿಂಬದಿ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ರಥೋತ್ಸವ ಮುಗಿಸಿ ಬಸ್ನಲ್ಲಿ ವ್ಯಕ್ತಿ ವಾಪಸ್ ಬರ್ತಿದ್ದ. ಈ ವೇಳೆ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂ ಸಮೀಪ ಬಸ್ನಿಂದ ತರಾತುರಿಯಾಗಿ ಇಳಿಯೋ ವೇಳೆ ಹಿಂಬದಿ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾನೆ. ಪ್ರಯಾಣಿಕ ಬಸ್ನಿಂದ ಕೆಳಗೆ ಇಳಿಯುವಾಗ ಚಾಲಕ ನೋಡದೆ ಇದ್ದರಿಂದ ಈ ಘಟನೆ ಸಂಭವಿಸಿದೆ ಎನ್ನಲಾಗ್ತಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹರಿಸಮುದ್ರ ಗೇಟ್ ಬಳಿ ಡೀಸೆಲ್ ತುಂಬಿದ ಲಾರಿಯೊಂದು ಬೈಕ್ಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಘಟನೆಯಲ್ಲಿ ಬೈಕ್ನಲ್ಲಿದ್ದ ಸರ್ವಮಂಗಳ ಎಂಬಾಕೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ರಸ್ತೆ ಮೇಲೆ ಉರುಳಿದ ಲಾರಿಯಿಂದ ಹರಿದ ಡೀಸೆಲ್ ತುಂಬಿಸಿಕೊಳ್ಳೋಕೆ ಜನ ಮುಗಿಬಿದ್ದಿದ್ರು. ಪ್ರಾಣವನ್ನೂ ಲೆಕ್ಕಿಸದೆ ನಾ ಮುಂದು ತಾ ಮುಂದು ಅಂತ ಕ್ಯಾನ್ ಬಾಟಲ್ಗಳನ್ನ ಹಿಡಿದು ಜನರು ಡೀಸೆಲ್ ತುಂಬಿಸಿಕೊಂಡು ಹೋಗಿದ್ದಾರೆ. ಮೈಸೂರು ಜಿಲ್ಲೆಯಾದ್ಯಂತ ವನ್ಯಜೀವಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಮೈಸೂರು ಜಿಲ್ಲೆಯ ರಾಮನಹಳ್ಳಿ ಗ್ರಾಮದಲ್ಲಿ ಪೈಪ್ಲೈನ್ನಲ್ಲಿ 2 ಚಿರತೆ ಮರಿಗಳು ಪತ್ತೆಯಾಗಿವೆ. ಇದರಿಂದ ಆತಂಕಗೊಂಡ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದರು. ತಕ್ಷಣ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಪೈಪ್ಲೈನ್ ಒಳಗೆ ಅಡಗಿಕೊಂಡಿದ್ದ 2 ಚಿರತೆ ಮರಿಗಳನ್ನು ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದಾರೆ. ಅರಣ್ಯ ಇಲಾಖೆಯ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಆತಂಕ ದೂರವಾಗಿದೆ. ಮಥುರಾ ಕೃಷ್ಣ ಜನ್ಮಭೂಮಿ ದೇಗುಲ ಜಾಗದ ವಿವಾದ ಪ್ರಕರಣ ಸಂಬಂಧ ಹಿಂದೂ ಸಂಘಟನೆಗಳು ಸಲ್ಲಿಸಿದ್ದ ಅರ್ಜಿಗೆ ಹಿನ್ನಡೆಯಾಗಿದೆ. ಈದ್ಗಾ ಮೈದಾನದಲ್ಲಿ ಸರ್ವೆ ನಡೆಸೋದಕ್ಕೆ ಅಲಹಾಬಾದ್ ಹೈಕೋರ್ಟ್ ಆದೇಶ ನೀಡಿ ಮಸೀದಿಯಲ್ಲಿ ಸರ್ವೆ ನಡೆಸೋದಕ್ಕೆ ಕೋರ್ಟ್ ಕಮಿಷನ್ ಕೂಡ ನೇಮಿಸಿತ್ತು. ಆದ್ರೀಗ ಹೈಕೋರ್ಟ್ ಸೂಚನೆಗೆ ಸುಪ್ರೀಂ ಕೋರ್ಟ್ ತಡೆಯೊಡ್ಡಿದ್ದು ಸದ್ಯ ಈದ್ಗಾ ಮಸೀದಿಯಲ್ಲಿ ಸರ್ವೆ ನಡೆಸದಂತೆ ಸೂಚನೆ ನೀಡಿದೆ. ಜನವರಿ 14ರಿಂದ ಆರಂಭವಾಗಿರುವ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯಯಾತ್ರೆ ನಾಗಾಲ್ಯಾಂಡ್ನ ಕೊಹಿಮಾದಿಂದ ಮುಂದುವರೆದಿದೆ. ಈ ವೇಳೆ ಮಾತನಾಡಿದ ರಾಹುಲ್ ಗಾಂಧಿ, ಕಳೆದ ವರ್ಷ ನಾವು ವಿಭಿನ್ನ ಸಂಸ್ಕೃತಿಗಳು, ವಿಭಿನ್ನ ಧರ್ಮಗಳು, ವಿವಿಧ ಭಾಷೆಗಳನ್ನು ಒಗ್ಗೂಡಿಸೋದಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ಮಾಡಿದ್ವಿ. ಹೀಗಾಗಿ ಈ ಬಾರಿ ಜನರಿಗೆ ನ್ಯಾಯ ಒದಗಿಸೋದಕ್ಕೆ ನಾವು ಪೂರ್ವದಿಂದ ಪಶ್ಚಿಮದ ಕಡೆಗೆ ನಮ್ಮ ಯಾತ್ರೆಯನ್ನ ನಡೆಸುತ್ತಿದ್ದೇವೆ ಅಂದರು. ಇನ್ನು ನ್ಯಾಯ ಯಾತ್ರೆಗೆ ಸಾವಿರಾರು ಕಾರ್ಯಕರ್ತರು ಹಾಗೂ ಜನರು ಸಾಥ್ ನೀಡಿದರು. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಈಗಾಗಲೇ ಉಪವಾಸ ಆರಂಭಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಆಂಧ್ರ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಅಲ್ಲಿನ ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು. ಈ ವೇಳೆ ತೆಲುಗಿನಲ್ಲಿರುವ ರಂಗನಾಥ್ ರಾಮಾಯಣದ ಪದ್ಯಗಳನ್ನು ಪ್ರಧಾನಿಗಳು ಕೇಳಿದರು. ಅಲ್ಲದೆ ಮುಂದಿನ 2 ದಿನಗಳ ಕಾಲ ಪ್ರಧಾನಿ ಮೋದಿ ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಚುನಾವಣಾ ಕಾವು ರಂಗೇರಿದೆ. ಮುಂಬರೋ ವಿಧಾನಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಅವರ ಸಹೋದರಿ ಶರ್ಮಿಳಾ ರೆಡ್ಡಿಯೇ ಸ್ಪರ್ಧೆ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ವೈಎಸ್ಆರ್ಟಿಪಿ ಪಕ್ಷ ಮಾಡಿಕೊಂಡಿದ್ದ ಶರ್ಮಿಳಾ ಈಗ ಅದನ್ನ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಮಾಡಿದ್ದಾರೆ. ಈಗ ಶರ್ಮಿಳಾ ರೆಡ್ಡಿ ಅವರನ್ನೇ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗಿದೆ. ಆದ್ರಿಂದ ಅವರೇ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗ್ತಿವೆ.